ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮನ ಮನೆಯಿಂದ ಬರ್ತಾ ಇರಬೇಕಿದ್ರೆ ನಾನು ಕೆಸುವಿನ ದಂಟು ತಂದಿದ್ದೆ ಅಲ್ವಾ. ಪ್ರೀವಿಯಸ್ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಕೆಸುವಿನ ದಂಟು ತೊಗೊಂಡು ಬಂದೆ ಅಂತ ಅಂದ್ಬಿಟ್ಟು. ಸೊ ಅದರಿಂದ ಇವತ್ತು ಮಧ್ಯಾಹ್ನಕ್ಕೆ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ನ. ಆ ಟೈಮ್ಗೆ ನನಗೆ ಕರೆಕ್ಟಾಗಿ ಏನು ನೆನಪಾಯಿತು ಅಂತ ಹೇಳಿದರೆ, ಬಾಣಂತಿಗೆ ಇದರಿಂದ ಪಲ್ಯ ಮಾಡಿಕೊಡ್ತಾರೆ. ಬಾಣಂತಿಗೆ ನಮ್ಮ ಸೈಡಲ್ಲಿ ಡೆಲಿವರಿ ಆಗಿ 3ನೇ ದಿನಕ್ಕಿಲ್ಲ ಅಂತ ಹೇಳಿದರೆ 5ನೇ ದಿನಕ್ಕೆ ಇದರಿಂದ ಪಲ್ಯ ಮಾಡಿ ಕೊಡ್ತಾರೆ. ಇದು ಕೊಡಲೇಬೇಕು, ಕಂಪಲ್ಸರಿ ನಮ್ಮ ಸೈಡಲ್ಲಿ ಬಾಣಂತಿಗೆ ಕೊಡಲೇಬೇಕಾಗತ್ತೆ. ಇದು ಕೊಡೋ ತನಕ ಬೇರೆ ಯಾವುದೇ ರೀತಿಯಾದಂತಹ ಸಾಂಬಾರು, ಪಲ್ಯ ಈ ಥರ ಏನೂ ಕೊಡೋ ಹಾಗಿಲ್ಲ. ಬರೀ ಅನ್ನ ಮತ್ತು ಉಪ್ಪಿನಕಾಯಿ ಅಷ್ಟೇ ಬಾಣಂತಿ ಊಟ ನಮ್ಮ ಸೈಡಲ್ಲಿ. ಇದರಿಂದ ಮಾಡುವಂತಹ ಪಲ್ಯ ಕೊಟ್ಟ ನಂತರನೇ ನಮಗೆ ಬೇರೆ ರೀತಿಯಾದಂತಹ ಸಾಂಬಾರು, ಪಲ್ಯ ಈ ಥರ ಎಲ್ಲ ಕೊಡೋದು. ಅದಕ್ಕಿಂತ ಮೊದಲು ಕೊಡೋ ಹಾಗಿಲ್ಲ ಅಂತ ನಮ್ಮ ಹಿರಿಯರು, ಅಜ್ಜಿಯಂದಿರೆಲ್ಲ ಹೇಳ್ತಾ ಇದ್ರು. ಸೊ ಅದನ್ನೇ ನಮ್ಮ ಅಮ್ಮಂದಿರು ಕೂಡ ಇವಾಗ ಕೂಡ ಕಂಟಿನ್ಯೂ ಆಗಿ ಅದನ್ನೇ ಪಾಲಿಸ್ತಾ ಬಂದಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ನಾನು ಕೂಡ ನನಗೆ ಒಂದು ಯೋಚನೆ ಬಂತು, ಇದರಿಂದ ಒಂದು ಪಲ್ಯ ಮಾಡಿ ತೋರ್ಸೋಣ ಬಾಣಂತಿಗೆ ಕೊಡೋ ಥರ. ಯಾರಿಗಾದರೂ ಅಮ್ಮಂದಿರಿಗೆ ಯೂಸ್ ಆಗುತ್ತಲ್ವ, ಮಕ್ಕಳಿಗೆ ಡೆಲಿವರಿ ಆಗುವಂತಹ ಟೈಮ್ನಲ್ಲಿ ಇದರಿಂದ ಪಲ್ಯ ಮಾಡಿಕೊಡೋದು. ನೆನಪಿಲ್ಲ ಅಂತ ಹೇಳಿದರೆ ನೆನಪು ಕೂಡ ಬರುತ್ತೆ. ಈ ವಿಡಿಯೋ ನೋಡಿದರೆ ನೆನಪಾಗತ್ತೆ. ಹಾಗೆ ಯಾವ ರೀತಿ ಮಾಡೋದು ಅನ್ನೋದು ಕೂಡ ಗೊತ್ತಾಗತ್ತೆ. ಗೊತ್ತಿಲ್ಲದೆ ಇರೋರು ಇದನ್ನು ನೋಡಿ, ಈ ವಿಡಿಯೋ ನೋಡಿಬಿಟ್ಟು ಆಯಿತು ಇನ್ನು ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ಕೊಡೋಣ ಅಂತ ಕೂಡ ಅಂದ್ಕೊಂಡು ಕೊಡ್ಬೋದು. ಸೊ ಆ ಎಲ್ಲ ಒಂದು ರೀಸನ್ನ ತಲೆಯಲ್ಲಿಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಮಧ್ಯಾಹ್ನ ಊಟಕ್ಕೆ ಪಲ್ಯ ಮಾಡೋಣ ಅಂತ ಹೊರಟಿದ್ದೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡೋಣ, ಯಾರಿಗಾದರೂ ಹೆಣ್ಮಕ್ಳಿಗೆ ನಮ್ಮಂತೆ ಇರುವಂತಹ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಸಿಪ್ಪೆ ತೆಗೆಯೋದು ಹೇಗೆ ಅಂತ ತೋರಿಸಿದೆ ನಾನು. ಮಾತಾಡ್ತಾ ತೋರಿಸಿದ್ದೀನಿ ಅದನ್ನು, ಯಾವ ರೀತಿ ಸಿಪ್ಪೆ ತೆಗೆಯೋದು ಕೆಸುವಿನ ದಂಟಿದ್ದು ಅಂತೇಳಿ. ನಂತರ ಇಲ್ಲಿ ನಾನು ಸ್ವಲ್ಪ ನೀರನ್ನು ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೆ. ಬಿಸಿ ನೀರಿಗೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಹಾಕ್ಕೊಂಡು, ಸ್ವಲ್ಪ ಜಾಸ್ತಿ ಕುದಿಬೇಕು ಅಂತ ಏನಿಲ್ಲ, ಸ್ವಲ್ಪ ಬಿಸಿಯಾದರೆ ಸಾಕು ಅಷ್ಟೇ. ಸೊ ಬಿಸಿಯಾದಂತಹ ನೀರಿಗೆ ಅರಿಶಿನ ಉಪ್ಪು ಹಾಕಿಬಿಟ್ಟು ಇವಾಗ ಕ್ಲೀನಾಗಿ ಕಟ್ ಮಾಡಿಟ್ಟಂತಹ ಕೆಸುವಿನ ದಂಟನ್ನು ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇದನ್ನು ಹಾಗೆಯೇ ಬಿಡಬೇಕು. ಯಾಕೆಂತ ಹೇಳಿದರೆ, ಕೆಸುವಿನ ದಂಟು ಅಂತ ಹೇಳಿದರೆ ತೋಟದಲ್ಲಿ ಬೆಳೆಯುವಂತಹ ಒಂದು ಗಿಡ ಇದು. ತೋಟದಲ್ಲೇ ಹೆಚ್ಚಾಗಿ ಎಲ್ಲರೂ ಬೆಳೀತಾರೆ, ಗೊಬ್ಬರ ಎಲ್ಲ ಹಾಕಿಬಿಟ್ಟು ಬೆಳೀತಾರೆ. ತೋಟದಲ್ಲಿ ಬೆಳಿಬೇಕಿದ್ರೆ ಈ ಅಡಿಕೆ ಗಿಡಕ್ಕೆಲ್ಲ ಸ್ಪ್ರೇ ಮಾಡ್ತಾರೆ ನೋಡಿ, ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡ್ತಾರಲ್ವ. ಆ ಟೈಮಲ್ಲಿ ಒಂದು ಸ್ವಲ್ಪ ಏನಾದರೂ ಇದಕ್ಕೆ ತಾಗಿದರೆ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು, ಸೊ ಆ ಒಂದು ಕೆಮಿಕಲ್ಸ್ ಇದ್ದರೆ ಏನಾದರೂ ರಿಮೂವ್ ಆಗಲಿ ಇದರಿಂದ ಅಂತ ಅಂದ್ಬಿಟ್ಟು, ಸೊ ಹಾಗೆ ಅರಿಶಿನ ಮತ್ತು ಉಪ್ಪು ಹಾಕಿರುವಂತಹ ನೀರಿನಲ್ಲಿ ಸ್ವಲ್ಪ ಹೊತ್ತು ಇದನ್ನು ಹಾಕಿಡೋದು. ಅದು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ, ಏನು ತೊಂದರೆ ಆಗಲ್ಲ ಅದರಿಂದ. ಸೊ ಹಾಗಾಗಿ ನಂತರ ಇದನ್ನು ಒಂದು 10 ನಿಮಿಷ ಆದ ನಂತರ ಚೆನ್ನಾಗಿ ಒಂದು 4ರಿಂದ 5 ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಕೈಯಲ್ಲೇ ವಾಶ್ ಮಾಡ್ಕೊಳ್ಳಿ, ಅಂದರೆ ಕೈಯಲ್ಲೇ ಮಿಕ್ಸ್ ಮಾಡ್ತಾ ವಾಶ್ ಮಾಡ್ಕೊಳ್ಳಿ. ಭಯ ಪಡಬೇಡಿ, ಇದು ಒಳ್ಳೆ ಜಾತಿಯಾದಂತಹ ಕೆಸುವಿನ ದಂಟನ್ನು ತಗೊಂಡಿರೋದು. ನೀವು ಆರಿಸಬೇಕಾದ್ರೆ, ಕೆಸುವಿನ ದಂಟು ಆರಿಸಬೇಕಾದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಈ ವಿಡಿಯೋ ನೋಡಿಬಿಟ್ಟು ಅಂದರೆ ರೋಡ್ ಸೈಡಲ್ಲಿರುವಂತಹ ಕೆಸುವಿನ ದಂಟನ್ನೆಲ್ಲ ಆರಿಸಿ ತರಬೇಡಿ. ಇದಕ್ಕೆ ಕರಿಯಚೇವು ಅಂತ ಹೇಳ್ತೀವಿ ನಾವು. ಇದು ನೆಟ್ಟು ಮಾಡಿದಂತಹ ಕೆಸುವಿನ ದಂಟು. ಇದರ ಬೀಜ ಹಾಕಿಬಿಟ್ಟು ಮಾಡ್ತಾರೆ, ಇದನ್ನು ಬೆಳೀತಾರೆ, ಗಿಡದ ಥರ ಬೆಳೀತಾರೆ. ಸೊ ಆದ್ದರಿಂದ ಇದು ಒಂದು ಸ್ವಲ್ಪ ಕೂಡ ತುರ್ಕೆ ಎಲ್ಲ ಬರೋದಿಲ್ಲ. ಬಾಣಂತಿಗೆ ಕೊಡುವಂಥ ಒಂದು ಕೆಸುವಿನ ದಂಟು ಅಂತಲೇ ಹೇಳ್ಬೋದು ಇದನ್ನು. ಹಾಗೆ ಇಲ್ಲಿ ಇವಾಗ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಬಾಣಂತಿಗೆ ಕೊಡುವಂತಹ ಪಲ್ಯ ಆದ್ದರಿಂದ ತುಪ್ಪನೇ ಹಾಕಲೇಬೇಕು. ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ತುಂಬ ಒಳ್ಳೆಯದು ಬಾಣಂತಿಗೆ. ಸೊ ಹಾಗಾಗಿ ಫಸ್ಟ್ ತುಪ್ಪ ಹಾಕ್ಕೊಂಡು, ತುಪ್ಪ ಬಿಸಿಯಾದ ನಂತರ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಆಮೇಲೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿಬಿಟ್ಟು ಒಗ್ಗರಣೆ ಮೊದಲು ರೆಡಿ ಮಾಡ್ಕೊಳ್ಳಿ. ಒಗ್ಗರಣೆ ಚೆನ್ನಾಗಿ ರೆಡಿ ಆಯಿತು ಅಂತ ಹೇಳಿದಾಗ ಇದಕ್ಕೆ ಒಂದು ದೊಡ್ಡ ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೋಬೇಕು. ಈರುಳ್ಳಿ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಕೂಡ ಅಷ್ಟೇ ಬಾಣಂತಿಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ದೊಡ್ಡ ಗೆಡ್ಡೆ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಇದನ್ನು ಯಾಕೆ ಕೊಡ್ತಾರೆ ಬಾಣಂತಿಗೆ ಸ್ಟಾರ್ಟಿಂಗಲ್ಲಿ ಅಂತ ಹೇಳಿದರೆ, ಒಂದು ಮಗುವಿಗೆ ಚೆನ್ನಾಗಿ ಹಾಲು ಪ್ರೊಡ್ಯೂಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಕೊಡ್ತಾರೆ. ಹಾಗೆ ಇನ್ನೊಂದು ಕಾರಣ ಏನಂತ ಹೇಳಿದರೆ, ಕೆಲವೊಬ್ಬರಿಗೆ ಡೆಲಿವರಿ ಆದ ನಂತರ, ಮಗು ಹೊರಗಡೆ ಬಂದ ನಂತರ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಅದು ಏನು ರೀಸನ್ನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ನನಗೆ ಕೂಡ 2 ಮಕ್ಕಳನ್ನು ಡೆಲಿವರಿ ಆಗುವಂತಹ ಟೈಮಲ್ಲಿ ಕೂಡ ಅಷ್ಟೇ, ಮಕ್ಕಳು ಡೆಲಿವರಿ ಆದ ನಂತರ ತುಂಬಾ ಪೇಯ್ನ್ ಬಂದಿತ್ತು. ತುಂಬ ಅಂದರೆ ತುಂಬಾ ಪೇಯ್ನ್ ಬಂದಿತ್ತು. ಅದು ಫಸ್ಟ್ ಡೇ ಆದರೂ ಬರ್ಬೋದು, ಸೆಕೆಂಡ್ ಡೇ ಆದರೂ ಬರ್ಬೋದು, ಥರ್ಡ್ ಡೇ ಆದರೂ ಬರ್ಬೋದು. ಯಾವಾಗ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಬ್ಬರಿಗೆ 5 ದಿನ ಕಳೆದ ನಂತರ ಬರುತ್ತೆ.
ಸೊ ಈ ರೀತಿ ಒಬ್ಬೊಬ್ಬರಿಗೆ ಮಾತ್ರ, ಎಲ್ರಿಗೂ ಬರುತ್ತೆ ಅಂತ ಹೇಳಲ್ಲ ನಾನು. ಒಬ್ಬೊಬ್ಬರಿಗೆ ಈ ರೀತಿಯಾದಂತಹ ನೋವು ಬರುತ್ತೆ. ತುಂಬ ನೋವು ಅಂದರೆ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತಹ ಒಂದು ನೋವು ಬರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಅಮ್ಮಂದಿರು ಈ ಥರ ಕೆಸುವಿನ ದಂಟಿನ ಪಲ್ಯ ಮಾಡಿ ಕೊಡ್ತಾರೆ. ಅದು ಬರಬಾರ್ದು ಅಂತ ಅದಕ್ಕಿಂತ ಮೊದಲೇ ಕೊಡ್ತಾರೆ. ಕೆಲವೊಬ್ಬರು 2 ದಿನಕ್ಕೆ ಕೊಡ್ತಾರೆ. ಡೆಲಿವರಿ ಆಗಿ 2 ದಿನಕ್ಕೆ ಈ ಕೆಸುವಿನ ದಂಟಿನ ಪಲ್ಯ ಮಾಡಿ ಕೊಡ್ತಾರೆ. ಸೊ ಆ ಒಂದು ನೋವು ಕಡಿಮೆ ಆಗತ್ತೆ. ಆ ಒಂದು ಏನಾದರೂ ಒಂದು ರೀಸನ್ ಇರ್ಬೋದು, ಅದೇನಂತ ಗೊತ್ತಿಲ್ಲ ನನಗೆ. ಹಿಂದಿನವರು ಹೇಳ್ತಾರೆ ಏನೋ ಒಂದು ಪಾರ್ಟ್ ಮಗುವನ್ನು ಹುಡುಕೋದಂತೆ. ಅದು ಅಂದ್ರೆ ಹಿಂದಿನವರ ಮಾತು ಇರ್ಬೋದು, ಹಿರಿಯರ ಮಾತು ಇರ್ಬೋದು, ಮಗುವನ್ನು ಹುಡುಕಾಡೋದಂತೆ ಹೊಟ್ಟೆ ಒಳಗಡೆ. ಆವಾಗ ಪೇಯ್ನ್ ಬರೋದು ಅಂತ ಹೇಳ್ತಾ ಇದ್ರು. ಸೈಂಟಿಫಿಕ್ ರೀಸನ್ ಬೇರೆನೇ ಇರ್ಬೋದು, ಅದಕ್ಕೆ ಗೊತ್ತಿಲ್ಲ ನನಗೆ. ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಈ ಕೆಸುವಿನ ದಂಟಿನ ಪಲ್ಯ ಕೊಡ್ತಾರೆ. ಹಾಗೇ ಚೆನ್ನಾಗಿ ಹಾಲು ಪ್ರೊಡ್ಯೂಸ್ ಆಗಲಿ ಮಗುವಿಗೆ ಅಂತ ಅಂದ್ಬಿಟ್ಟು ಸೊ ಆ ರೀಸನ್ಗೆ ಕೂಡ ಕೊಡ್ತಾರೆ. ಈಗ ಇಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಗೆ 3 ಹಸಿಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿ ಆದ ನಂತರ ಕ್ಲೀನ್ ಮಾಡಿ ಇಟ್ಟಂತಹ ಕೆಸುವಿನ ದಂಟನ್ನು ಇವಾಗ ಹಾಕ್ತಾಯಿದ್ದೀನಿ. ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ಳಿ, ಇದು ಬೇಗ ಬೇಯತ್ತೆ. ಅದೇ ನಾನು ಹೇಳಿದೆ ಅಲ್ವಾ, ಆರಿಸ್ಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಂಡು ಆರಿಸ್ಕೊಳ್ಳಿ. ಕೈಗೆ ಸಿಕ್ಕಿದಂತಹ ಕೆಸುವಿನ ದಂಟನ್ನು ತಂದು ಮಾಡಿ ಕೊಡಬೇಡಿ ಬಾಣಂತಿಗೆ. ಕರಿಯ ಚೇವು ಅಂತ ಹೇಳ್ತೀವಿ ತುಳು ಭಾಷೆನಲ್ಲಿ. ಕಪ್ಪು ಕಲರಲ್ಲಿರುತ್ತೆ, ಸ್ವಲ್ಪನೂ ತುರ್ಸಲ್ಲ. ಅಂತಹ ಕೆಸುವಿನ ದಂಟನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಕಟ್ ಮಾಡಿಟ್ಟಂತಹ ಕೆಸುವಿನ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಹಾಕಿದ್ದೀನಿ. ಹಾಕಿಬಿಟ್ಟು ಇದಕ್ಕೆ ಇವಾಗ ಹುಣಸೆ ರಸ ಹಾಕ್ಕೋಬೇಕು. ನಾವು ನಾರ್ಮಲಾಗಿ ಮಾಡುವಂತಹ ಪಲ್ಯಕ್ಕೆ ಯೂಶ್ವಲಿ ನಮ್ಮ ಕಡೆ ಎಲ್ಲ ಹೆಚ್ಚಾಗಿ ಅಮಟೆಕಾಯಿ ಹಾಕ್ತೀವಿ ನಾವು. ಈ ಥರ ಪಲ್ಯ ಮಾಡಬೇಕಿದ್ರೆ ಅಮಟೆಕಾಯಿ ಹಾಕ್ತೀವಿ. ಕೆಸುವಿನ ದಂಟಿಗೆ ಅಮಟೆಕಾಯಿ ಹಾಕಿ ಮಾಡಿದ್ರೇ ರುಚಿ ನಮಗೆ. ಬಟ್ ನನ್ನಲ್ಲಿ ಅಮಟೆಕಾಯಿ ಇತ್ತು, ಆದರೂ ನಾನು ಹಾಕಿಲ್ಲ. ಯಾಕೆಂತ ಹೇಳಿದರೆ ಬಾಣಂತಿಗೆ ಅಮಟೆಕಾಯಿ ಹಾಕಿಬಿಟ್ಟು ಪಲ್ಯ ಮಾಡಿ ಕೊಡಲ್ಲ ಯಾರೂ. ಈ ಥರ ಹುಣಸೆ ಹಣ್ಣಿನ ರಸ ಹಾಕಿಯೇ ಪಲ್ಯ ಮಾಡಿ ಕೊಡೋದು. ಸೊ ಹಾಗಾಗಿ ನಾನೊಂದು 3 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ. ನಂತರ ಇದಕ್ಕೆ 1 ಗ್ಲಾಸ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ಹಾಗೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸಬೇಕು. ಈಗ ಇದನ್ನು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಉಪ್ಪು ಹಾಕಿ ಬೆಲ್ಲ ಹಾಕಿ ಇದನ್ನು ಹಾಗೆ ಬಿಡಿ. ಬಿಟ್ಟು ಸ್ವಲ್ಪ ಅದು ಚೆನ್ನಾಗಿ ಕುದಿ ಬರುತ್ತಲ್ವ, ಕುದಿ ಬಂದ ನಂತರ ಇದನ್ನು ನಂತರ ಮಿಕ್ಸ್ ಮಾಡಿದರೆ ಸಾಕು. ಬೆಲ್ಲ ಹಾಕಲೇಬೇಕು. ಬೆಲ್ಲ ಕೆಸುವಿನ ದಂಟಿನ ಪಲ್ಯ ಮಾಡಬೇಕಿದ್ರೆ ಬೆಲ್ಲ ಹಾಕಿದ್ರೇ ರುಚಿ ಬರೋದು. ಸೊ ಹಾಗಾಗಿ ಬೆಲ್ಲ ಹಾಕಿಬಿಟ್ಟು ಪಲ್ಯ ಮಾಡುವಂಥದ್ದು. ಇದಕ್ಕೆ ಬೇಕಿದ್ದರೆ ನೀವು ಓಮದ ಪೌಡರ್ ಸ್ವಲ್ಪ ಹಾಕ್ಬೋದು. ಆದರೆ ಕೆಲವೊಬ್ಬ ಬಾಣಂತಿಗೆ ಸ್ಟಾರ್ಟಿಂಗಲ್ಲೇ ಈ ಓಮ ಇರುತ್ತಲ್ವ, ಅದರ ಸ್ಮೆಲ್ ಅಷ್ಟು ಹಿಡಿಸಲ್ಲ, ವಾಮಿಟಿಂಗ್ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಅದು ಬೇಡ ಹಾಕೋದು ಸ್ಟಾರ್ಟಿಂಗ್. ಅಂದರೆ ಒಂದು 3 ಡೇಸ್ಗೆ ನಾವು ಇದನ್ನು ಕೊಡೋದಲ್ವಾ ಡೆಲಿವರಿ ಆಗಿ. ಆ ಟೈಮಲ್ಲಿ ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ ಬಾಣಂತಿ ಕೂಡ. ಸೊ ನಾವು ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಫುಡ್ ಕೊಡಬೇಕಿದ್ರೆ. ಸೊ ಆವಾಗ ನೀವು ಇದಕ್ಕೆ ಓಮದ ಕಾಳಿರ್ಬೋದು, ಓಮದ ಪೌಡ್ರ್ ಇರ್ಬೋದು ಹಾಕೋದಕ್ಕೆ ಹೋಗಬೇಡಿ. ಬರೀ ನಾನಿವತ್ತು ಯಾವ ಥರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ಮಾಡಿದರೆ ಸಾಕು. ಇವಾಗ ನೋಡಿ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 2ರಿಂದ 3 ಸಲ ನೀವು ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ತಾ ಇರಿ. ಇಲ್ಲಾಂತ ಹೇಳಿದರೆ ತಳ ಹಿಡಿಯತ್ತೆ, ಅಂದರೆ ಬೇಗ ಬೇಯತ್ತಲ್ವ, ಹಾಗಾಗಿ ತಳ ಹಿಡಿಯತ್ತೆ. ಒಂದು 2ರಿಂದ 3 ಸಲ ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪ ಒಂದು ಬೆಂದಿದೆ ಇದು ಅಂತ ಅಂದಾಗ ಒಂದು ಸಲ ಚೆಕ್ ಮಾಡಿ, ಉಪ್ಪು, ಖಾರ, ಬೆಲ್ಲ ಎಲ್ಲ ಸರಿಯಾಗಿದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ವಾಪಸ್ ಇದಕ್ಕೆ ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನಂತರ ಸ್ವಲ್ಪ ತೆಂಗಿನ ತುರಿ ಹಾಕೋದಕ್ಕಿದೆ. ತೆಂಗಿನ ತುರಿ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಹಾಕಿದರೆ ಸಾಕು. ಜಾಸ್ತಿ ಹಾಕಿದರೆ ಒಳ್ಳೆಯದಾಗಲ್ಲ, ಅದು ರುಚಿ ಹಾಳಾಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಹಾಕ್ಕೊಳ್ಳಿ ಸಾಕಾಗತ್ತೆ. ನೋಡಿ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಲ್ವ, ಅಷ್ಟೇ ಸಾಕಾಗತ್ತೆ, ಇದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 2 ಮಿನಿಟ್ಸ್ ಇದನ್ನು ಕುದಿಸಿದರೆ ಸಾಕು. ಸ್ವಲ್ಪ ನೀರು ಥರನೇ ಇರಲಿ, ಅನ್ನದ ಜೊತೆಗೆ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಒಂದು 2 ಮಿನಿಟ್ಸ್ ಕುದಿಸಿದ ನಂತರ ಇವಾಗ ನಮ್ಮದು ಬಾಣಂತಿಗೆ ಕೊಡುವಂತಹ ಕೆಸುವಿನ ದಂಟಿನ ಪಲ್ಯ ಏನಿದೆ ಇದು ರೆಡಿ ಆಗುತ್ತೆ ನೋಡಿ. ಈ ಥರ ಮಾಡಿದ್ರಾಯಿತು. ಇದೇ ಥರ ಮಾಡಿಕೊಡೋದು ಬಾಣಂತಿಗೆ, ಇದೇ ಥರ ಮಾಡಿಕೊಡೋದು. ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ಮಾಡಿದರೆ ಒಳ್ಳೆಯದು ಅಷ್ಟೇ. ಬೆಳ್ಳುಳ್ಳಿ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಏನಾದರೂ ಕೋಲ್ಡ್ ಎಲ್ಲ ಆಗೋದಿದ್ದರೆ ಅದನ್ನು ಸ್ವಲ್ಪ ಬಾಡಿ ಹೀಟ್ ಮಾಡುತ್ತೆ. ಈ ಬೆಳ್ಳುಳ್ಳಿ ಇರ್ಬೋದು, ಕೆಸುವಿನ ದಂಟು ಇರ್ಬೋದು, ಇದೆಲ್ಲ ಬಾಡಿನ ಸ್ವಲ್ಪ ಹೀಟ್ ಮಾಡುತ್ತೆ. ಅದಕ್ಕೋಸ್ಕರ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ಇಷ್ಟೇ ನೋಡಿ, ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದಲ್ವಾ.
ಕೆಲವೊಬ್ಬರು ಗೊತ್ತಿರದೇ ಇರಲೂಬಹುದು, ಅಂದರೆ ಗೊತ್ತಿಲ್ಲದೆ ಇರಬಹುದು ಕೆಲವೊಬ್ಬರಿಗೆ. ಏನಂತ ಹೇಳಿದರೆ ಈ ಥರ ಕೆಸುವಿನ ದಂಟಿನ ಪಲ್ಯ ಕೊಡೋದು ಗೊತ್ತಿಲ್ಲದೆ ಇರಬಹುದು. ಗೊತ್ತಿಲ್ಲದೆ ಇರೋರು ಈ ವಿಡಿಯೋ ನೋಡಿದರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೇಲಿ ಯಾರಾದರೂ ಡೆಲಿವರಿಗೆ ರೆಡಿ ಆಗಿದ್ದಾರೆ, ಬಾಣಂತಿಗೆ, ಇದೆಲ್ಲ ಮಾಡಿಕೊಡಿ. ಇದು ತುಂಬ ಒಳ್ಳೆಯದು. ಇದರಿಂದ ಏನು ನಷ್ಟ ಇಲ್ಲ ನಿಮಗೆ. ಬಾಣಂತಿಗೆ ಇದರಿಂದ ಲಾಭನೇ ಇರುತ್ತೆ, ನಷ್ಟ ಏನೂ ಇಲ್ಲ. ಸೊ ಹಾಗಾಗಿ ಮಾಡಿಕೊಡಿ. ತುಂಬಾ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ ಬಾಣಂತಿಯರು ಕೂಡ. ಸೊ ಇಷ್ಟೇ ರೆಸಿಪಿ, ಅಂದರೆ ಇವತ್ತಿನ ಈ ಒಂದು ಸಿಂಪಲ್ ಆದಂತಹ ರೆಸಿಪಿ ಅಂತ ಹೇಳಿದರೆ ಇಷ್ಟೇ ಸ್ನೇಹಿತರೆ. ಈ ಥರ ಮಣ್ಣಿನ ಬೌಲ್ ಇರುತ್ತಲ್ವ, ಈ ಬೌಲ್ನಲ್ಲೇ ಕೊಡೋದು. ನಮ್ಮ ಸೈಡಲ್ಲೆಲ್ಲ ಬಾಣಂತಿಗೆ ಈ ಥರ ಒಂದು ಬೌಲ್ ಮೊದಲೇ ರೆಡಿ ಮಾಡಿ ಇಟ್ಟಿರ್ತಾರೆ. ಅದರಲ್ಲೇ ಹಾಕಿಬಿಟ್ಟು ಕೊಡುವಂಥದ್ದು. ಯಾವುದೇ ಮದ್ದು ಕೊಡೋದ್ರು ಇರ್ಬೋದು, ಇದರಲ್ಲೇ ಕೊಡ್ತಾರೆ. ನಮ್ಮ ಭಾಷೆನಲ್ಲಿ ಏನೋ ಹೇಳ್ತಾರೆ ಇದಕ್ಕೆ, ಈಗ ನೆನಪಿಗೆ ಬರ್ತಾ ಇಲ್ಲ ನನಗೆ. ಇದರಲ್ಲೇ ಹಾಕಿ ಕೊಡ್ತಾರೆ. ತುಂಬ ಒಳ್ಳೆಯದು ಮಣ್ಣಿನ ಒಂದು ಪಾತ್ರೆಯಲ್ಲಿ ಬಾಣಂತಿಗೆ ಆಹಾರ ಕೊಟ್ಟರೆ ಅಂತ ಹೇಳ್ತಾರೆ. ಸೊ ಇಂತಹ ಒಂದು ಬೌಲ್ನಲ್ಲಿ ಒಂದು ಬೌಲು ಫುಲ್ಲು ಹಾಕಿಬಿಟ್ಟು ಮಧ್ಯಾಹ್ನ ಒಂದು ಬೌಲು, ರಾತ್ರಿ ಒಂದು ಬೌಲು ಅಷ್ಟೇ. ಜಾಸ್ತಿ ಕೊಡಲಿಕ್ಕಿಲ್ಲ, ನೆಕ್ಸ್ಟ್ ಡೇ ವಾಪಸ್ ತಿನ್ನಲಿಕ್ಕಿಲ್ಲ, ಒಂದೇ ದಿನ ತಿನ್ನಲಿಕ್ಕೆ. ಅಂದರೆ ಅದೇನೋ ಅದರಲ್ಲಿ ತುಂಬ ಒಂದು ಬೆನಿಫಿಟ್ಸ್ ಸಿಗುತ್ತೆ, ರಿಚ್ ಫೈಬರ್ ಕೂಡ ಇರುತ್ತೆ ಅಲ್ವಾ. ಏನೋ ಒಂದು ಒಳ್ಳೆ ಮೆಡಿಸಿನ್ ಥರ ಅದು ವರ್ಕ್ ಆಗುತ್ತೆ ಬಾಣಂತಿಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ತೋರಿಸಿದ್ದೀನಿ ಸ್ನೇಹಿತರೆ, ಯಾರಿಗಾದರೂ ಏನಾದರೂ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಅಷ್ಟೇ. ಓಕೆ, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲರಿಗೂ ಕೂಡ ಶೇರ್ ಮಾಡಿ, ಯಾರಿಗಾದರೂ ಯೂಸ್ ಆಗುತ್ತೆ. ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇದ್ದೇ ಇರ್ತಾರಲ್ವ, ಯಾರಿಗಾದ್ರೂ ಒಂದು ಚೂರಾದರೂ ಯೂಸ್ ಆಗುತ್ತೆ ಇದರಿಂದ ಅಂತ ಅಂದ್ಬಿಟ್ಟು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.